ಬೆಂಗಳೂರಲ್ಲಿ ಸಿನಿಮೀಯ ರೀತಿಯಲ್ಲಿ ಅಪಘಾತವೊಂದು ನಡೆದಿದೆ. ವೇಗವಾಗಿ ಬಂದಂತ ಕಾರೊಂದು ಪೊಲೀಸ್ ಚೌಕಿಗೆ ಡಿಕ್ಕಿಯಾಗಿರೋದು. ಟೊಯೋಟಾ ಫಾರ್ಚುನರ್ ಕಾರು ಪೊಲೀಸ್ ಚೌಕಿಗೆ ಡಿಕ್ಕಿಯಾಗಿದೆ. ಟ್ರಾಫಿಕ್ ಪೊಲೀಸರ ಚೌಕಿಗೆ ಡಿಕ್ಕಿಯಾಗಿ ಆ ಚೌಕಿಯೇ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಪಘಾತದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಹಲ್ಸೂರು ಲೇಕ್ ಸಮೀಪ ನಡೆದಿರುವಂಥ ಘಟನೆ ಇದು. ಹಲ್ಸೂರು ಲೇಕ್ನ ಗುರುದ್ವಾರದ ಬಳಿ ಮಧ್ಯರಾತ್ರಿ ಅತಿ ವೇಗವಾಗಿ ಟೊಯೋಟಾ ಫಾರ್ಚುನರ್ ಕಾರು ಬಂದಿದೆ. ನೂತನವಾಗಿ ನಿರ್ಮಾಣ ಆಗಿತ್ತು ಹೈಟೆಕ್ ಟ್ರಾಫಿಕ್ ಪೊಲೀಸರ ಚೌಕಿ, ಅದಕ್ಕೆ ಡಿಕ್ಕಿಯಾಗಿದೆ. ಕಾರು ಡಿಕ್ಕಿಯಾದ ಹೊಡೆತಕ್ಕೆ ರಸ್ತೆಗೆ ಬಿದ್ದಿದೆ ಪೊಲೀಸ್ ಚೌಕಿ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಆ ಚೌಕಿಯ ಒಳಗೆ ಯಾವ ಪೊಲೀಸರು ಕೂಡ ಇರಲಿಲ್ಲ. ಸದ್ಯ ಈ ಫಾರ್ಚುನರ್ ಕಾರಿನ ಚಾಲಕನ ವಿರುದ್ಧ ಹಲ್ಸೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಸಿಸಿಟಿವಿ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ವೇಗವಾಗಿ ಬಂದಂಥ ಕಾರು ಪೊಲೀಸ್ ಚೌಕಿಗೆ ಡಿಕ್ಕಿ ಆಗ್ತಾ ಇರೋದು ಈ ದೃಶ್ಯದಲ್ಲಿ ಸರಿಯಾಗಿದೆ, ನೋಡ್ತಾ ಇದ್ದೀರಿ. ಅಲ್ಲಿ ಡಿವೈಡರ್ ಇದೆ, ರೋಡ್ ಡಿವೈಡರ್ ಇದೆ, ಅದನ್ನು ಹತ್ತಿ ಆ ನಂತರ ಚೌಕಿಗೆ ಡಿಕ್ಕಿ ಆಗೋದು. ಸದ್ಯ ಕಾರು ಚಾಲಕನ ವಿರುದ್ಧ ಕೇಸು ದಾಖಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಫಾರ್ಚುನರ್ ಕಾರು ಡ್ಯಾಮೇಜ್ ಆಗಿರೋದನ್ನ ಕೂಡ ನೀವು ನೋಡಬಹುದು. ಚೌಕಿ ಕಂಪ್ಲೀಟ್ ಆಗಿ ಬಿದ್ದಿರೋದನ್ನ ಕೂಡ ನೀವು ನೋಡಬಹುದು. ಹೊಸದಾಗಿ ನಿರ್ಮಾಣ ಆಗಿತ್ತಂತೆ ಇದು. ಹೊಸದಾಗಿ ನಿರ್ಮಾಣ ಆಗಿದ್ದಂಥ ಚೌಕಿಗೆ ಮಧ್ಯರಾತ್ರಿ ಬಂದು ಡಿಕ್ಕಿ ಆಗಿರೋದು. ಕಾರು ಚಾಲಕ ಬರ್ತಾ ಇರೋದನ್ನ ನೋಡಿದರೆ ಮಧ್ಯರಾತ್ರಿ ಅಥವಾ ಮಧ್ಯರಾತ್ರಿಯ ಅನ್ನುವಂಥ ಡೌಟ್ ಇಲ್ಲಿ ಮೂಡ್ತಾ ಇದೆ. ಕಾರು ಬರ್ತಾ ಇರುವಂಥ ವೇಗ ಮತ್ತು ಬರ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ರೆ ಮಧ್ಯದ ಅಮಲಲ್ಲಿ ಮಧ್ಯರಾತ್ರಿ ಏನಾದರೂ ಈ ರೀತಿಯ ಆಕ್ಸಿಡೆಂಟ್ ಆಯ್ತಾ ಅನ್ನುವಂಥ ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.